ನಾನು ನನ್ನ ಎದುರು ಭವ್ಯವಾದ ಸೂರ್ಯಾಸ್ತವನ್ನು ನೋಡುತ್ತಾ ಇದ್ದೇನೆ. ನನ್ನ ಬಲಗಡೆ ಪ್ರಸಾದ್ ನಿಂತಿದ್ದಾನೆ. ನನ್ನ ಎಡಗಡೆ ರಮೇಶ್ ನಿಂತಿದ್ದಾನೆ. ನಾನು ರಮೇಶನ ಬಳಿ ಮಾತನಾಡಲು 90 ಡಿಗ್ರಿ ತಿರುಗುತ್ತೇನೆ. ನಂತರ ಪ್ರಸಾದನ ಬಳಿ ಮಾತನಾಡಲು 180 ಡಿಗ್ರಿ ತಿರುಗುತ್ತೇನೆ. ಹಾಗಾದರೆ ನಾನು ಯಾವ ದಿಕ್ಕಿಗೆ ಮುಖ ಮಾಡಿದ್ದೇನೆ? ನಾನು ಸೂರ್ಯಾಸ್ತವನ್ನು ನೋಡ್ತಾ ಇದ್ದೇನೆ. ಇದು ಸೂರ್ಯಾಸ್ತ. ಸೂರ್ಯಾಸ್ತ ಯಾವ ದಿಕ್ಕಿಗೆ ಇರ್ತದೆ? ಪಶ್ಚಿಮ ದಿಕ್ಕು. ಓಕೆ, ಸೂರ್ಯಾಸ್ತವನ್ನು ನಾನು ನೋಡ್ತಾ ಇದ್ದೇನೆ. ನನ್ನ ಎಡಗಡೆ ರಮೇಶ್ ಇದ್ದಾನೆ. ಎಡಗಡೆ ಅಂದರೆ ಈ ಕಡೆ ರಮೇಶ್ ಇದ್ದಾನೆ. ಬಲಗಡೆ ಪ್ರಸಾದ್ ಇದ್ದಾನೆ. ನನ್ನ ಎಡಗಡೆ ರಮೇಶ್ ನಿಂತಿದ್ದಾನೆ. ನಾನು ರಮೇಶನ ಬಳಿ ಮಾತನಾಡಲು 90 ಡಿಗ್ರಿ ತಿರುಗುತ್ತೇನೆ. ನಾನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೇನೆ. 90 ಡಿಗ್ರಿ ಅಂದರೆ ಈ ಕಡೆ ತಿರುಗುತ್ತೇನೆ. ರಮೇಶನಿಗೆ ಮಾತನಾಡಲು ನಾನು 90 ಡಿಗ್ರಿ ತಿರುಗುತ್ತೇನೆ. ನಂತರ ಪ್ರಸಾದನ ಬಳಿ ಮಾತನಾಡಲು 180 ಡಿಗ್ರಿ ತಿರುಗುತ್ತೇನೆ. ಅಂದರೆ ಈ ಕಡೆ ಇದ್ದಿದ್ದನ್ನು 180 ಡಿಗ್ರಿ ಅಂದರೆ ಈ ಕಡೆ ಆಯಿತು. 180 ಡಿಗ್ರಿ. ಹಾಗಿದ್ದರೆ ನಾನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೇನೆ? ಇದು ಯಾವ ದಿಕ್ಕು? ಉತ್ತರ ದಿಕ್ಕು. ಇದು ದಕ್ಷಿಣ. ಈ ಕಡೆ ಇರೋದು ಪೂರ್ವ.